ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಸ್ಟ್ರಾಡಲ್ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ಶಾರ್ಟ್ ಸ್ಟ್ರಾಡಲ್ ಅಂದರೆ ಏನು? ಉದಾಹರಣೆಗೆ ಈಗ ನಿಫ್ಟಿ 25,000 ಇದೆ ಅಂತ ಅಂದ್ಕೊಳ್ಳಿ. ಸೊ 25,000ದ ಕಾಲ್ ಆಪ್ಷನ್ ಮತ್ತು 25,000ದ ಪುಟ್ ಆಪ್ಷನ್ ಇವೆರಡನ್ನೂ ಸಹಿತ ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಸೊ ಇದರಲ್ಲಿ ಶಾರ್ಟ್ ಸ್ಟ್ರಾಡಲ್ ಮಾಡ್ಬೇಕಾದ್ರೆ ನಮ್ಮ ವ್ಯೂ ಏನಿರುತ್ತೆ ಅಂದರೆ, ಮಾರ್ಕೆಟ್ ಇವತ್ತು ಯಾವುದೇ ರೀತಿಯ ಒಂದು ಮೂಮೆಂಟಮ್ ಆಗಲ್ಲ, ಇವತ್ತು ಸೈಡ್ವೇಸ್ ಇರುತ್ತೆ, ಅಥವಾ ಒಂದು ಇನ್ ಬಿಟ್ವೀನ್ ಒಂದು ಮೇಜರ್ ಲೆವೆಲ್ಸ್ಗಳಲ್ಲೇ ಮಾರ್ಕೆಟ್ ಇರುತ್ತೆ ಅಂದಾಗ ನಾವೇನು ಮಾಡ್ತೇವೆ, ಶಾರ್ಟ್ ಸ್ಟ್ರಾಡಲ್ನ ಮಾಡ್ತೇವೆ. ಸೊ ಇದೊಂದು ನಾನ್ ಡೈರೆಕ್ಷನಲ್ ಆಪ್ಷನ್ ಸ್ಟ್ರಾಟಜಿ ಆಗಿರುತ್ತೆ. ಗ್ಯಾಪ್ ನಡ್ಕೊಳ್ಳಿ, ಇದು ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ ಅಂದರೆ ನಿಮ್ಮ ವ್ಯೂ ಏನಿರುತ್ತೆ, ಮಾರ್ಕೆಟ್ ಸೈಡ್ವೇಸ್ ಅಂತ ಇರುತ್ತೆ, ಅಥವಾ ಅಪ್ ಸೈಡ್ ಆಗಿರ್ಬೋದು ಅಥವಾ ಡೌನ್ ಸೈಡ್ ಆಗಿರ್ಬೋದು, ಯಾವುದೇ ಒಂದು ಬಿಗ್ ಮೂಮೆಂಟ್ ಆಗಲ್ಲ ಅಂದಾಗ ಏನು ಮಾಡ್ತೇವೆ, ನಾವು ಶಾರ್ಟ್ ಸ್ಟ್ರಾಡಲ್ನ ನಾವೇನು ಮಾಡ್ತೀವಿ, ಪ್ರಯೋಗ ಮಾಡ್ತೇವೆ. ಸೊ ಈ ಶಾರ್ಟ್ ಸ್ಟ್ರಾಡಲಲ್ಲಿ ಏನು ಮಾಡ್ತೀವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡನ್ನು ಸೆಲ್ ಮಾಡ್ತೀವಿ ಅಲ್ವಾ. ಸೊ ಸೆಲ್ ಮಾಡಿದಾಗ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ರೀತಿಯ ಆಪ್ಷನ್ ಸ್ಟ್ರಾಟಜಿಗಳು ಮಾಡ್ತಾ ಇದ್ದೀರಿ ಅಂದರೆ, ಅದರಲ್ಲೂ ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಿ ಅಂದರೆ, ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಶಾರ್ಟ್ ಸ್ಟ್ರಾಡಲ್ಲಿ ನಾವು ಎರಡು ರೀತಿಯ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ತೇವೆ. ಸೊ ಒಂದೇ ಅಡ್ಜಸ್ಟ್ಮೆಂಟ್ ಏನು ಮಾಡ್ತೇವೆ, ಯಾವಾಗ ಮಾರ್ಕೆಟಲ್ಲಿ ಒಂದು ಬ್ರೇಕ್ ಇವನ್ ದಾಟುತ್ತೆ, ಅಂದರೆ ಕಾಲ್ ಸೈಡ್ ಒಂದು ಬ್ರೇಕ್ ಇವನ್ ಇರುತ್ತೆ, ಪುಟ್ ಸೈಡ್ ಒಂದು ಬ್ರೇಕ್ ಇವನ್ ಇರುತ್ತೆ. ಯಾವಾಗ ಮಾರ್ಕೆಟ್ ಐದರ್ ಕಾಲ್ ಸೈಡ್ ಬ್ರೇಕ್ ಇವನ್ ಅಥವಾ ಪುಟ್ ಸೈಡ್ ಬ್ರೇಕ್ ಇವನ್ ಇದು ದಾಟ್ತಾ ನಾವೇನು ಮಾಡ್ತೇವೆ, ಅಡ್ಜಸ್ಟ್ಮೆಂಟ್ಸ್ ಮಾಡ್ತೇವೆ. ಇದು ಒಂದು ರೀತಿಯ ಅಡ್ಜಸ್ಟ್ಮೆಂಟ್ಸ್. ಇನ್ನೊಂದು ರೀತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಡೆಲ್ಟಾ ಮ್ಯಾನೇಜ್ಮೆಂಟ್ ಮಾಡೋದರ ಮೂಲಕ. ಸೊ ಕಾಲ್ ಆಪ್ಷನ್ದು ಎಟ್ ದ ಮನಿದು ಡೆಲ್ಟಾ 50 ಇರುತ್ತೆ, ಪುಟ್ ಆಪ್ಷನ್ ಡೆಲ್ಟಾ 50 ಇರುತ್ತೆ. ಇವೆರಡರೂ ಒಂದು ಡಿಫ್ರೆನ್ಸ್ ಬರುತ್ತೆ. ಸೊ ಡೆಲ್ಟಾ ಒಂದು ಡಿಫ್ರೆನ್ಸ್ ಇರುತ್ತೆ, ಅರೌಂಡ್ 20 ಡಿಫ್ರೆನ್ಸ್ ಇರುತ್ತೆ. ಯಾವಾಗ ಮಾರ್ಕೆಟ್ ಡೆಲ್ಟಾ 20 ಡಿಫ್ರೆನ್ಸ್ ಬರುತ್ತೆ, ಅವಾಗ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಓಕೆ, ಸೊ ಈ ರೀತಿ ನಾವು ಇಂಪಾರ್ಟೆಂಟ್, ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರಿ ಅಂದರೆ ಅಡ್ಜಸ್ಟ್ಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ನಿಮ್ಮ ಮಾರ್ಕೆಟ್ ನಿಮ್ಮ ವಿರುದ್ಧವಾಗಿ, ನೀವು ಸೈಡ್ವೇಸ್ ಅಂತ ಇರುತ್ತೆ, ಆದರೆ ಮಾರ್ಕೆಟ್ ಒಂದು ಟ್ರೆಂಡ್ ಹೋಗ್ಬಿಡ್ತಾನೆ ಇದರ ಅಪ್ ಸೈಡ್ ಅಥವಾ ಡೌನ್ ಸೈಡ್, ಆವಾಗ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಶಾರ್ಟ್ ಸ್ಟ್ರಾಡಲ್ ಮಾಡೋರು ಅಡ್ಜಸ್ಟ್ಮೆಂಟ್ಸು ಸಹ ತಿಳ್ಕೊಳ್ಳಿ, ಆ್ಯಂಡ್ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ.